ಭೂಮಿ ಭೂಮಿ ನಿನ್ ಕಲ್ತ್ಕೋಬೇಕಾಗಿರೋ ಮೊದಲನೇ ಪಾಠ, ಅಯ್ಯೋ, ಅಮ್ಮ. ಹೆಂಡತಿ ಯಾವಾಗಲೂ ಗಂಡನ ಬಾಯಿ ಮುಷ್ಟಾನೇ ಇರಬೇಕು. ಡ್ಯಾಡಿ ಏನ್ ಮಾಡ್ತಿದ್ದೀರಾ ಡ್ಯಾಡಿ? ನಾನೇನಾದ್ರೂ ಮಾಡ್ತೀನಿ ನಿಂಗೆ ಯಾಕೋ, ಆಚೆ ಹೋಗೋ. ನಕುಲ್ ಪುಟ್ಟ, ಅವ್ರಿಗೆ ಓದುವಾಗ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ತುಂಬಾ ಕೋಪ ಬರುತ್ತೆ. ಹೋಗು, ನೀನ್ ಆಚೆ ಹೋಗಿ ಆಟ ಆಡ್ಕೋ. ನಾನು ನಮ್ಮ ಡ್ಯಾಡಿ ಜೊತೆ ಮಾತಾಡಕ್ ಬಂದಿದ್ದೀನಿ, ನೀವು ಮಧ್ಯೆ ಬರಬೇಡಿ. ಏಯ್, ನಮ್ಮಿಬ್ರು ಮಧ್ಯೆ ಬಂದಿರೋದು ನೀನು. ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ನಿಮ್ಮಮ್ಮ ಹೇಳ್ಕೊಟ್ಟಿಲ್ವಾ? ಕೋಪ ಮಾಡ್ಕೋಬೇಡಿ ಡ್ಯಾಡಿ, ನನಗೆ ಬೋರ್ ಆಗ್ತಿದೆ. ನನ್ನನ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿ ಡ್ಯಾಡಿ. ಏಯ್, ನಿಮ್ಮಮ್ಮ ಬಂದಾಯ್ತು ತಾನೆ? ನೀವು ಅಮ್ಮಂಗೆ ಹೊರಗಡೆ ಕರ್ಕೊಂಡು ಹೋಗಿ ಕೇಳು. ಮಾತಿಗೂ ಡ್ಯಾಡಿ ಡ್ಯಾಡಿ ಅಂತ ಜೀವ ತಿಂತೀಯಲ್ಲ, ಎಷ್ಟು ಸಲ ಹೇಳಿಲ್ಲ ನಿಂಗೆ ಡ್ಯಾಡಿ ಅಂತ ಕರಿಬೇಡ ನನ್ನ ಅಂತ. ಯಾಕೆ ನಿಮಗೆ ನಮ್ಮ ಅಮ್ಮ ಮೇಲೆ ಕೋಪ? ಈ ಆಂಟಿನ ಬಿಟ್ಬಿಟ್ಟು ನಮ್ಮ ಅಮ್ಮನ ಜೊತೆ ಬಂದ್ಬಿಡಿ ಡ್ಯಾಡಿ. ಏಯ್, ಚಿಕ್ಕ ಮಕ್ಕಳು ಮಾತಾಡೋ ಮಾತೇನ ಇದು? ನೀವಮ್ಮ ಮಾತಾಡ್ತಿರೋದೇ ಕೇಳಿಸ್ಕೊಳಕ್ಕಾಗ್ತಿಲ್ಲ, ಅದ್ರಲ್ಲಿ ನೀನು ಬೇರೆ. ಚೋಟ್ ಉದ್ದ ಇಲ್ಲ, ಮೆಣಸಿನ್ಕಾಯಿ ಇಟ್ಟು ಉರಿಸ್ತೀಯ ನೀನು. ಏಯ್, ಹೋಗ ಆಚೆಗೆ. ನಕುಲ್ ಪಾಪ, ಚಿಕ್ಕ ಹುಡುಗ ಅವನು. ನಿಂಗಿದೆಲ್ಲ ಗೊತ್ತಾಗಲ್ಲ ಪದ್ಮಿನಿ, ನೀನು ಸ್ವಲ್ಪ ಸುಮ್ಮನೆ ಇರು. ಏಯ್, ಏನೋ ಮುಖ ನೋಡ್ತಾ ಇದ್ಯಾ? ಆಚೆ ಹೋಗು ಅಂತ ಹೇಳಿಲ್ವಾ? ತೆಗೆದು ಬಾರಿಸ್ಬಿಡ್ತೀನಿ, ಹೋಗ. ಮಮ್ಮಿ ಡ್ಯಾಡಿ ಬೈದ್ರು. ಬರ್ತಾ ಬರ್ತಾ ಇವಳು ಈ ಮಗು ಮನಸ್ಸನ್ನ ಪಾಯ್ಸನ್ ಮಾಡ್ತಿದ್ದಾಳೆ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಈ ಮನೇಲಿ ಒಂದೇ ನಾನಿರಬೇಕು, ಇಲ್ಲ ಅವಳು ಇರಬೇಕು. ಮಾಡ್ತೀನಿ ಇರು. ನಕುಲ್ ನಕುಲ್, ನನ್ನ ಮಾತು ಕೇಳಿ. ನಕುಲ್ ಬೇಡ, ಸುಮ್ನಿರಿ. ಅವಳು ನಾವು ಜಗಳ ಕಾಯ್ಲಿ ಅಂತಾನೆ ಮಗು ಹತ್ರ ಈ ರೀತಿ ಎಲ್ಲ ಹೇಳ್ ಕಳಿಸ್ತಾ ಇರೋದು. ನೀವೀಗ ಅಲ್ಲಿಗೆ ಹೋದ್ರೆ ಸುಮ್ನೆ ರಂಪಾಟ ಮಾಡ್ತಾಳೆ.